ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರತಿ ಕ್ಲಾಸ್ಗಳನ್ನು ನೀವು ನೋಡ್ತಾ ಬಂದರೆ 50 ಮಾರ್ಕ್ಸ್ನಲ್ಲಿ 40+ ಮಾರ್ಕ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಇದು GKಗೆ ಸಂಬಂಧಪಟ್ಟ ಹಾಗೆ 5ನೇ ವಿಡಿಯೋ. ಹಿಂದಿನ 4 ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ RPF ಎಕ್ಸಾಮ್ಗೆ ಸೀರಿಯಸ್ ಆಗಿದ್ದರೆ ಮೊದಲು ಕಟ್ ಆಫ್ ಎಷ್ಟಿತ್ತು, ಎಷ್ಟಿರ್ಬೋದು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಸೊ ನಾನು ಹಾಗಾಗಿ ಅದ್ರ ಮೇಲೂ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ಆ ಕಟ್ ಆಫ್ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಲ್ಲತ್ತೆ ಅಂತ ತಿಳ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಲೇಖನ ಭಾರತದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ 370ನೇ ವಿಧಿ, ಆಪ್ಷನ್ ಬಿ 360ನೇ ವಿಧಿ, ಆಪ್ಷನ್ ಸಿ 371ನೇ ವಿಧಿ, ಆಪ್ಷನ್ ಡಿ 366ನೇ ವಿಧಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ 370ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 370ನೇ ವಿಧಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು. ಆ ವಿಶೇಷ ಸ್ಥಾನಮಾನ ಏನು ಅಂದರೆ, ಜಮ್ಮು ಮತ್ತು ಕಾಶ್ಮೀರ ತನ್ನದೇ ಆಗಿರುವಂಥ ಸಂವಿಧಾನವನ್ನು ರಚನೆ ಮಾಡುವ ಅನುಮತಿಯನ್ನು ನೀಡಲಾಗಿತ್ತು. ಹಾಗೆ ಆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತನ್ನದೇ ಆದ ನಿವಾಸಿಗಳಿಗೆ ಪ್ರತ್ಯೇಕ ಕಾನೂನು, ಹಾಗೆ ಬೇರೆ ರಾಜ್ಯಗಳಿಂದ ಬಂದಂಥ ನಾಗರಿಕರಿಗೆ ಪ್ರತ್ಯೇಕ ಕಾನೂನಿತ್ತು. ಹಾಗೆ ಇದ್ರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದ ಯಾವುದೇ ನಾಗರಿಕರು ಬೇರೆ ಬೇರೆ ಭಾರತದ ರಾಜ್ಯಗಳಿಗೆ ಬಂದು ಅಲ್ಲಿ ತಮ್ಮ ಆಸ್ತಿಯನ್ನು ಮಾಡ್ಕೊಳ್ಬೋದು. ಆದರೆ ಇತರೆ ರಾಜ್ಯದ ನಾಗರಿಕರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೋಗಿ ಭೂಮಿ ಅಥವಾ ಆಸ್ತಿಯನ್ನು ಹೊಂದುವಂತಿಲ್ಲ. ಹಾಗೆ 360ರ ವಿಧಿಯಡಿಯಲ್ಲಿ ಕೇಂದ್ರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಕೂಡ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹಾಕುವ ಹಾಗಿಲ್ಲ. ಈ ರೀತಿಯ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ 370ನೇ ವಿಧಿ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿತ್ತು. ಈ 370ನೇ ವಿಧಿಯಿಂದ ಅಸಮಾನತೆ ಉಂಟಾಗತ್ತೆ ಅಂತ ಆಗಸ್ಟ್ 5, 2019ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 370ನೇ ವಿಧಿಯನ್ನು ರದ್ದುಪಡಿಸ್ತಾರೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾರೆ 370ನೇ ವಿಧಿ ಯಾವಾಗ ರದ್ದುಪಡಿಸಲಾಯಿತು? ಆಗ ನಿಮ್ಮ ಆನ್ಸರ್ ಆಗಸ್ಟ್ 5, 2019 ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕೆಳಗಿನ ಯಾವ ರಾಜವಂಶ ಅಥವಾ ಸಂತತಿಯನ್ನು ಕುತುಬುದ್ದೀನ್ ಐಬಕ್ ಸ್ಥಾಪಿಸಿದ? ಆಪ್ಷನ್ ಎ ಲೂದಿ ಸಂತತಿ, ಆಪ್ಷನ್ ಬಿ ಖಿಲ್ಜಿ ಸಂತತಿ, ಆಪ್ಷನ್ ಸಿ ಸೈಯದ್ ಸಂತತಿ, ಆಪ್ಷನ್ ಡಿ ಗುಲಾಮಿ ಸಂತತಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ ಗುಲಾಮಿ ಸಂತತಿ. ನೋಡಿ, ದೆಹಲಿ ಸುಲ್ತಾನರು ಕ್ರಿಸ್ತಶಕ 1206ರಿಂದ 1526ರವರೆಗೆ 5 ಮನೆತನ ಅಥವಾ ಸಂತತಿಗಳು ಆಳ್ವಿಕೆಯನ್ನು ಮಾಡ್ತಾರೆ. ಆ 5 ಸಂತತಿಗಳು ಯಾವುದು, ಆಳ್ವಿಕೆ ಅವಧಿ ಎಷ್ಟು, ಹಾಗೆ ಸ್ಥಾಪಕರು ಯಾರು ಅನ್ನೋದನ್ನ ನೋಡೋಣ. ಮೊದಲ ಸಂತತಿ ಗುಲಾಮಿ ಸಂತತಿ. ಗುಲಾಮಿ ಸಂತತಿಯವರು ಕ್ರಿಸ್ತಶಕ 1206ರಿಂದ 1290ವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಇದರ ಸ್ಥಾಪಕ ಕುತುಬುದ್ದೀನ್ ಐಬಕ್. ನೆಕ್ಸ್ಟ್ ಎರಡನೇ ಸಂತತಿ ಖಿಲ್ಜಿ ಸಂತತಿ. ಇವರು ಕ್ರಿಸ್ತಶಕ 1290ರಿಂದ 1320ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಇದರ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಈ ಖಿಲ್ಜಿ ಸಂತತಿಯವರು ದೆಹಲಿ ಸುಲ್ತಾನರಲ್ಲೇ ಕಡಿಮೆ ಅವಧಿ ಆಳ್ವಿಕೆ ಮಾಡಿದವರು. ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ತುಂಬ ಸಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಸಂತತಿ ತುಘಲಕ್ ಸಂತತಿ. ಕ್ರಿಸ್ತಶಕ 1320ರಿಂದ 1414ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ಈ ಸಂತತಿಯ ಸ್ಥಾಪಕ ಫಿಯಾಸುದ್ದೀನ್ ತುಘಲಕ್. ಈ ತುಘಲಕ್ ಸಂತತಿಯವರು ದೆಹಲಿ ಸುಲ್ತಾನರಲ್ಲೇ ಅತಿ ಹೆಚ್ಚು ಕಾಲಾವಧಿ ಆಳ್ವಿಕೆ ಮಾಡಿದ್ದ ಮನೆತನ ಆಗಿದೆ. ಕಡಿಮೆ ಅವಧಿ ಆಳ್ವಿಕೆ ಮಾಡಿದ್ರು ಅಂತ ಕೇಳಿದಾಗ ಖಿಲ್ಜಿ ಸಂತತಿ, ಹೆಚ್ಚು ಅವಧಿ ಆಳ್ವಿಕೆ ಮಾಡಿದ್ರು ಅಂತ ಕೇಳಿದಾಗ ತುಘಲಕ್ ಸಂತತಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾಲ್ಕನೇ ಸಂತತಿ ಸೈಯದ್ ಸಂತತಿ. ಕ್ರಿಸ್ತಶಕ 1414ರಿಂದ 1451ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇದರ ಸ್ಥಾಪಕ ಖಿಜರ್ ಖಾನ್. ನೆಕ್ಸ್ಟ್ ಲೂದಿ ಸಂತತಿ. ಲೂದಿ ಸಂತತಿಯವರು 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಲೂದಿ ಸಂತತಿಯ ಸ್ಥಾಪಕ ಬಹಲುಲ್ ಲೋದಿ. ನೋಡಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾನು ಇಲ್ಲಿವರೆಗೂ ಮಾಡಿದಂಥ ಎಲ್ಲ ವೀಡಿಯೋಗಳ PDF ಮಾಡಿ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ಪ್ರೊವೈಡ್ ಮಾಡ್ತೀನಿ. ಅದು ಈಗಲೇ ಅಲ್ಲ, ಸ್ವಲ್ಪ ದಿನ ಆದಮೇಲೆ ಪ್ರೊವೈಡ್ ಮಾಡ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ JJ ಥಾಮ್ಸನ್, ಆಪ್ಷನ್ ಬಿ ಜೇಮ್ಸ್ ಜಾಡ್ವಿಕ್, ಆಪ್ಷನ್ ಸಿ ರುದರ್ಫೋರ್ಡ್, ಆಪ್ಷನ್ ಇ ಗೋಲ್ಡ್ಸ್ಟೀನ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ JJ ಥಾಮ್ಸನ್. ನೋಡಿ, ಪರಮಾಣು ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಲ್ಲ, ವಿಭಜಿಸಲು ಅಸಾಧ್ಯವಾದ ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರೀತಾರೆ. ಒಂದು ಪರಮಾಣುವಿನಲ್ಲಿ 3 ಧಾತುಗಳಿರ್ತವೆ. ಒಂದು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ. ಅದನ್ನು ನೀವು ಸೈಡಲ್ಲಿರೋ ಡಯಾಗ್ರಾಮಲ್ಲಿ ನೋಡ್ಬೋದು.
ಪರಮಾಣುವಿನಲ್ಲಿರುವ ಬೀಜ ಕೇಂದ್ರದಲ್ಲಿನ ಧನ ಆವೇಶ ಕಣವನ್ನು ಪ್ರೋಟಾನ್ ಅಂತ ಕರೀತಾರೆ. ಪ್ರೋಟಾನನ್ನು ಕಂಡುಹಿಡಿದವರು ರುದರ್ಫೋರ್ಡ್. ಈ ಡಯಾಗ್ರಾಮ್ನಲ್ಲಿ ರೆಡ್ ಕಾಣ್ತಿದ್ದಿಲ್ಲ, ಅದನ್ನು ಪ್ರೋಟಾನ್ ಅಂತ ಕರಿತೀವಿ. ಈ ಪ್ರೋಟಾನ್ ಪಾಸಿಟಿವ್ ಚಾರ್ಜನ್ನು ಹೊಂದಿರುತ್ತೆ. ಹಾಗೆ ಇಲ್ಲಿ ಬ್ಲೂಯಲ್ಲಿ ಇರೋದನ್ನ ನ್ಯೂಟ್ರಾನ್ ಅಂತ ಕರಿತೀವಿ. ಈ ನ್ಯೂಟ್ರಾನನ್ನು ಜೇಮ್ಸ್ ಚಾಡ್ವಿಕ್ ಕಂಡುಹಿಡಿತಾರೆ. ಹಾಗೆ ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುವ ಪರಮಾಣುವಿನ ಕೇಂದ್ರಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಈ ನ್ಯೂಕ್ಲಿಯಸ್ನ ಹೊರಗಡೆ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ. ಈ ಎಲೆಕ್ಟ್ರಾನ್ಗಳು ಮೈನಸ್ ಚಾರ್ಜನ್ನು ಹೊಂದಿರ್ತವೆ. ಹಾಗೆ ಈ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಜೆ ಥಾಮ್ಸನ್. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಆಪ್ಷನ್ ಎ NH7, ಆಪ್ಷನ್ ಬಿ NH42, ಆಪ್ಷನ್ ಸಿ NH44, ಆಪ್ಷನ್ ಡಿ NH13. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ NH44. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇದನ್ನು 1995ರಲ್ಲಿ ಜಾರಿಗೆ ತರಲಾಗುತ್ತೆ. ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH44 ಜಮ್ಮು ಕಾಶ್ಮೀರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ 3745 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ NH44 ಭಾರತದ 11 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ NH47A. ಇದು ಕೇರಳದ ಕುಂದಾನೂರಿನಿಂದ ವೆಲ್ಲಿಂಗ್ಟನ್ ಬೈಪಾಸ್ವರೆಗೂ 5.9 ಕಿಲೋಮೀಟರ್ ಹೊಂದಿದೆ. ಹಾಗೆ ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ NH13. ಇದು ಮಂಗಳೂರಿನಿಂದ ಸೊಲ್ಲಾಪುರವರೆಗೂ ಸಂಪರ್ಕ ಕಲ್ಪಿಸುತ್ತೆ. ಹಾಗೆ ನಮ್ಮ ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ NH57 ಪುಣೆ ಟು ವಿಜಯವಾಡ. ನೋಡಿ, ಕರ್ನಾಟಕದ ಬಗ್ಗೆ ನೆನ್ಪಿಟ್ಕೊಳ್ಳಿ. ವಿಲೇಜ್ ಅಕೌಂಟೆಂಟ್, PDO ಇವಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಮೈಲುಗಲ್ಲು ಬಣ್ಣಗಳು. ಈಗ ನೀವು ಒಂದು ರೋಡಲ್ಲಿ ಹೋಗ್ತಿರ್ತೀರಾ, ಅಲ್ಲಿ ನಿಮಗೆ ಹಳದಿ ಮತ್ತು ಬಿಳಿ ಮೈಲಿಗಲ್ಲು ಕಂಡು ಬಂದರೆ ಅದು ರಾಷ್ಟ್ರೀಯ ಹೆದ್ದಾರಿ. ಅದೇ ನೀವು ಹಸಿರು ಮತ್ತು ಬಿಳಿ ಬಣ್ಣದ ಮೈಲಿಗಲ್ಲು ಹತ್ತಿರ ಇದ್ದರೆ ಅದು ರಾಜ್ಯ ಹೆದ್ದಾರಿ. ಅದೇ ರೀತಿ ಕಪ್ಪು ಮತ್ತು ಬಿಳಿ ಇದ್ದರೆ ಜಿಲ್ಲಾ ಹೆದ್ದಾರಿ, ಕೇಸರಿ ಮತ್ತು ಬಿಳಿ ಇದ್ದರೆ ಗ್ರಾಮೀಣ ಹೆದ್ದಾರಿ. ಈ ರೀತಿಯಲ್ಲಿ ಹೆದ್ದಾರಿಯನ್ನು ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1942, ಆಪ್ಷನ್ ಬಿ 1938, ಆಪ್ಷನ್ ಸಿ 1930, ಆಪ್ಷನ್ ಡಿ 1921. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 1942. ನೋಡಿ, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದರೂ ಒಂದೇ, ಕ್ವಿಟ್ ಇಂಡಿಯಾ ಚಳವಳಿ ಅಂದರೂ ಒಂದೇ. ಇದು 1942ರಿಂದ 1944ರವರೆಗೆ ನಡೆಯುತ್ತೆ. ಈ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಕೊನೆಯ ಚಳವಳಿಯಾಗಿದೆ. 1942 ಆಗಸ್ಟ್ 8ರಂದು ಮುಂಬಯಿಯ ಗೋವಳಿ ಮೈದಾನದಿಂದ ಈ ಚಳವಳಿ ಪ್ರಾರಂಭವಾಗುತ್ತೆ. ಈ ಚಳವಳಿಯ ಆರಂಭದಲ್ಲಿ ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಮತ್ತು ಬ್ರಿಟಿಷರವರಿಗೆ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಕೂಗ್ತಾರೆ. ಈ ಘೋಷಣೆಯನ್ನು ನೀಡೋದರಿಂದ ಆಗಸ್ಟ್ 9ರಂದು ಗಾಂಧೀಜಿಯವರನ್ನು ಮತ್ತು ಹಲವಾರು ನಾಯಕರನ್ನು ಬಂಧಿಸ್ತಾರೆ. ಅದರಲ್ಲಿ ಗಾಂಧೀಜಿಯವರ ಪತ್ನಿಯಾದ ಕಸ್ತೂರ್ಬಾ ಗಾಂಧಿ ಹಾಗೂ ಆಪ್ತ ಕಾರ್ಯದರ್ಶಿಯಾದ ಮಹಾದೇವ ದೇಸಾಯಿ ಅವರನ್ನು ಕೂಡ ಪುಣೆಯ ಆಗಾ ಖಾನ್ ಪ್ಯಾಲೇಸ್ನಲ್ಲಿ ಬಂಧಿಸಲಾಗತ್ತೆ. ಈ ಆಗಾ ಖಾನ್ ಪ್ಯಾಲೇಸ್ ಅಂದರೆ ಇದೊಂದು ಜೈಲಿನ ಹೆಸರು. ಇಲ್ಲಿಯೇ ಕಸ್ತೂರ್ಬಾ ಗಾಂಧಿಯವರು 1944ರಲ್ಲಿ ಮರಣವನ್ನು ಹೊಂದ್ತಾರೆ. ಈ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದಾಗ ನಮ್ಮ ಭಾರತದಲ್ಲಿದ್ದ ವೈಸ್ರಾಯ್ ಲಾರ್ಡ್ ಲಿನ್ ಲಿತ್ಗೋ. ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು 6ನೇ ಶತಮಾನ ಮಹಾಜನಪದದ ಗಾಂಧಾರದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಹಸ್ತಿನಾಪುರ, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಮಥುರಾ, ಆಪ್ಷನ್ ಡಿ ತಕ್ಷಶಿಲಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ತಕ್ಷಶಿಲಾ. ನೋಡಿ, 6ನೇ ಶತಮಾನದಲ್ಲಿ 12 ಮಹಾಜನಪದಗಳಿದ್ವು. ಆ 16 ಜನಪದಗಳಿಗೂ ಅದರದ್ದೇ ಆದ ರಾಜಧಾನಿಗಳಿದ್ವು. ಈ ಮಹಾಜನಪದಗಳು ಅಂದರೆ ಏನು ಅಂತ ನಿಮಗೆ ಡೌಟ್ ಬರ್ಬೋದು. ಈ ಮಹಾಜನಪದಗಳು ಅಂದರೆ 6ನೇ ಶತಮಾನದಲ್ಲಿ ಉತ್ತರದ ಗಂಗಾ ನದಿಯ ತೀರದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜಮನೆತನಗಳು ಬೆಳೆದು ಬರ್ತವೆ. ಅವುಗಳನ್ನೇ ಇಲ್ಲಿ ಮಹಾಜನಪದಗಳು ಅಂತ ಕರೀತಾರೆ. ಆ 16 ಮಹಾಜನಪದಗಳು ಯಾವುದು ಮತ್ತು ಅದರ ರಾಜಧಾನಿಗಳು ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದು ಅಂಗದ ರಾಜಧಾನಿ ಚಂಪಾ. ಎರಡನೇದು ಮಗಧದ ರಾಜಧಾನಿ ರಾಜಗೃಹ. ನೆಕ್ಸ್ಟ್ ಕಾಶಿಯ ರಾಜಧಾನಿ ಬನಾಸರ. ನೆಕ್ಸ್ಟ್ ಕೋಸರದ ರಾಜಧಾನಿ ಅಯೋಧ್ಯೆ. ಕುರುದ ರಾಜಧಾನಿ ಇಂದ್ರಪ್ರಸ್ಥ. ವಜ್ಜಿ ವೈಶಾಲಿ. ಮಲ್ಲ ಕುಶಿನಗರ. ವೇದಿ ರಾಜಧಾನಿ ಸುಕ್ತಿಮತಿ. ವಸ್ಯಾದ ರಾಜಧಾನಿ ಕೋಸಂಬಿ.
ಮತ್ಸ್ಯದ ರಾಜಧಾನಿ ವಿರಾಟನಗರ. ನೆಕ್ಸ್ಟ್ ಸುರಸೇನದ ರಾಜಧಾನಿ ಮಥುರಾ. ನೆಕ್ಸ್ಟ್ ಆಸ್ಮಾಕ ರಾಜಧಾನಿ ಪೊತಾನ. ನೆಕ್ಸ್ಟ್ ಆವಂತಿ ರಾಜಧಾನಿ ಉಜ್ಜಯಿನಿ. ಗಾಂಧಾರ ರಾಜಧಾನಿ ತಕ್ಷಶಿಲಾ. ಕಾಂಬೋಜ ರಾಜಧಾನಿ ರಾಜಪುರ. ಪಾಂಚಾಲ ರಾಜಧಾನಿ ಕಾಂಪಿಲ್ಯ. ಇವೆಲ್ಲ RPF ಎಕ್ಸಾಮ್ ಮತ್ತು SSC ಎಕ್ಸಾಮ್ಗಳಿಗೆ ತುಂಬ ಸಲ ರಿಪೀಟ್ ಮಾಡಿದ್ದಾರೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಗೋವಾ. ನೋಡಿ, ಕರಾವಳಿ ಮೈದಾನದ ಬಗ್ಗೆ ನೋಡೋದಾದರೆ ಭಾರತವು ಒಟ್ಟು ಕರಾವಳಿ 7516.5 ಕಿಲೋಮೀಟರನ್ನು ಹೊಂದಿದೆ. ಅದೇ ಭಾರತದ ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ನಮ್ಮ ಭಾರತದ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಅವುಗಳು ಯಾವ್ಯಾವುದು ಅಂದರೆ, ಮೊದಲನೇದು ಗುಜರಾತ್. ಈ ಗುಜರಾತ್ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಭಾರತದ ರಾಜ್ಯವಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 2ನೇದು ಮಹಾರಾಷ್ಟ್ರ. 3ನೇದು ಗೋವಾ. ಈ ಗೋವಾ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವ ಭಾರತದ ರಾಜ್ಯವಾಗಿದೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಇದಿಷ್ಟು ಕರಾವಳಿಯನ್ನು ಹೊಂದಿರುವ ರಾಜ್ಯಗಳು. ಹಾಗೆ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾದ ದೀವ್ ಮತ್ತು ದಮನ್ ಹಾಗೂ ಪುದುಚೇರಿ ಕೂಡ ಕರಾವಳಿ ಪ್ರದೇಶವನ್ನು ಹೊಂದಿವೆ. ಸೊ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಗುಜರಾತ್ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮತ್ತು ಗೋವಾ ಅತಿ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯವಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವ ವರ್ಷ ಆಗಮಿಸಿದರು? ಆಪ್ಷನ್ ಎ 1921, ಆಪ್ಷನ್ ಬಿ 1911, ಆಪ್ಷನ್ ಸಿ 1913, ಆಪ್ಷನ್ ಡಿ 1915. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ 1915. ನೋಡಿ, ಮಹಾತ್ಮ ಗಾಂಧೀಜಿಯವರು ಗುಜರಾತಿನ ಪೋರಬಂದರ್ನಲ್ಲಿ ಜನಿಸ್ತಾರೆ. ಇವರು ಕ್ರಿಸ್ತಶಕ 1893ರಲ್ಲಿ ಗುಜರಾತ್ ಪ್ರವರ್ತಕ ದಾದಾ ಅಬ್ದುಲ್ನಿಗೆ ಕಾನೂನು ಸಲಹೆ ನೀಡಲು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿಯೇ ವಕೀಲ ವೃತ್ತಿಯನ್ನು ನಿಭಾಯಿಸ್ತಾ ಅಲ್ಲಿನ ವರ್ಣಭೇದಿ ನೀತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದಲ್ಲಿ ಗೆಲುವನ್ನು ಕೂಡ ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದ ಒಬ್ಬ ವ್ಯಕ್ತಿ ಗಾಂಧೀಜಿಯವರಿಗೆ ಹೇಳ್ತಾರೆ, ನೀನು ಹುಟ್ಟಿದ ಭಾರತ ದೇಶದಲ್ಲೇ ಶೋಷಣೆಗಳು ಹೆಚ್ಚಾಗಿವೆ, ನೀನು ಇಲ್ಲಿರೋ ಬದಲು ಅಲ್ಲೋಗಿ ಯಾಕೆ ಹೋರಾಟನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಆಗ ಗಾಂಧೀಜಿಯವರಿಗೆ ಮನವರಿಕೆಯಾಗಿ 9 ಜನವರಿ 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಆಗ ಗಾಂಧೀಜಿಯವರ ವಯಸ್ಸು 45 ವರ್ಷ. ಈ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ದಿನವನ್ನು 2023ರಿಂದ ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಗುರುಗಳು ಯಾರು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಗೋಪಾಲಕೃಷ್ಣ ಗೋಖಲೆ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹರಿಪ್ರಸಾದ್ ಚೌರಾಸಿಯಾ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಆಪ್ಷನ್ ಎ ಸಿತಾರ, ಆಪ್ಷನ್ ಬಿ ಕೊಳಲು, ಆಪ್ಷನ್ ಸಿ ತಬಲಾ, ಆಪ್ಷನ್ ಡಿ ಸಂತೂರ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಕೊಳಲು. ನೋಡಿ, ಪ್ರಮುಖ ಕೊಳಲು ವಾದಕರು ಹರಿಪ್ರಸಾದ್ ಚೌರಾಸಿಯಾ. ಈ ಹರಿಪ್ರಸಾದ್ ಚೌರಾಸಿಯಾರವರಿಗೆ ಪದ್ಮಭೂಷಣ 1992ರಲ್ಲಿ ಮತ್ತು ಪದ್ಮವಿಭೂಷಣ 2000ರಲ್ಲಿ ನೀಡಲಾಗುತ್ತೆ. ನೆಕ್ಸ್ಟ್ ಪನ್ನಾಲಾಲ್ ಘೋಷ್, ಪ್ರವೀಣ್ ಗೋಡ್ಖಿಂಡಿ, ರೋನು ಮುಜುಂದಾರ್, ವಿಲಿನ್ ದಾತೆ, ನಿಕ್ಕಲ್ ಸಹೋದರಿಯರು ಮತ್ತು ಶಶಾಂಕ್. ಇವಿಷ್ಟು ಕೊಳಲು ವಾದಕರಲ್ಲಿ ತುಂಬಾ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಹರಿಪ್ರಸಾದ್ ಚೌರಾಸಿಯಾ ಮತ್ತು ಪನ್ನಲಾಲ್ ಘೋಷ್. ಸೊ ಇವರನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಆಪ್ಷನ್ ಎ ಮೋಹಿನಿಯಟ್ಟಂ ಒಡಿಶಾ, ಆಪ್ಷನ್ ಬಿ ಕುಚ್ಚುಪುಡಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಯಕ್ಷಗಾನ ಕರ್ನಾಟಕ, ಆಪ್ಷನ್ ಡಿ ಕಥಕ್ ಉತ್ತರ ಪ್ರದೇಶ್. ಇದರಲ್ಲಿ ಯಾವುದು ಸರಿ ಇಲ್ಲ ಅಂತ ನಾವು ಚೂಸ್ ಮಾಡಬೇಕು. ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಿ. ನಮ್ಮ ಹಿಂದಿನ ಕ್ಲಾಸ್ಗಳನ್ನು ಯಾರು ನೋಡಿರ್ತೀರಾ ಅವರು ಇದಕ್ಕೆ ಸರಿಯಾಗಿ ಆನ್ಸರ್ನ ಮಾಡ್ತೀರಾ. ಹಾಗೆ ನಾನು ನಿಮಗೆ RPF ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ತಿಳಿಸ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಯಾರ್ಯಾರು ಪ್ರೀವಿಯಸ್ಸಲ್ಲಿ RPF ಎಕ್ಸಾಮ್ನ ಬರೆದಿರ್ತೀರಾ ಅಥವಾ SSC ಎಕ್ಸಾಮನ್ನು ಬರೆದಿರ್ತೀರಾ ಅವರಿಗೆಲ್ಲರಿಗೂ ಈ ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ. ಯಾರು ಬರೋದಿಲ್ಲ ಇದೇ ಫಸ್ಟ್ ಟೈಮು ಅಂಥವ್ರು ಯಾರು ಭಯ ಪಡಬೇಡಿ, ನಿಮ್ಗಳಿಗೋಸ್ಕರ ನಾನು ವೀಡಿಯೋಗಳನ್ನು ಮಾಡ್ತಿರೋದು. ಸೊ ರೆಗ್ಯುಲರ್ ಆಗಿ ವೀಡಿಯೋನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.